ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿಶಿ ಪ್ರವಿ ಕನ್ನಡ ವ್ಲಾಗ್ಸ್. ನಾನು ನಿಶ್ಚಿತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಗುರುವಾರ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ನಿನ್ನೆ ದೇವ್ರನ್ನೆಲ್ಲ ತೊಳ್ಕೊಂಡಿದ್ದೆ. ಒಂದು ಸ್ವಲ್ಪ ಈಸಿ ಆಗಲಿ ಅಂತ ನಿನ್ನೆ ದೇವ್ರುಗಳನ್ನೆಲ್ಲ ಇಟ್ಕೊಂಡಿದ್ದೆ. ಸೊ ಇವಾಗ ದೇವ್ರನ್ನೆಲ್ಲ ಪೂಜೆ ಮಾಡಿ ಹೊಸ್ತಿಲು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೊಸ್ತಿಲು ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ನೆಮ್ಮದಿ ಇರಲಿ, ಲಕ್ಷ್ಮಿ ಯಾವಾಗಲೂ ಹೊಸ್ತಿಲಲ್ಲಿ ನೆಲೆಸಿರ್ತಾಳೆ ಅಂತ ನಂಬಿಕೆ. ಸೊ ಫಸ್ಟ್ ಮಡಿ ನೀರಿಂದ ಅದನ್ನ ಹೊಚ್ಚಲನ್ನು ಒರೆಸಿ ಆಮೇಲೆ ರಂಗೋಲಿ ಹಾಕಬೇಕು. ರಂಗೋಲಿ ಹಾಕಿ ಆಮೇಲೆ ಹೂನ ಏರಿಸ್ಬಿಟ್ಟು ನೆಕ್ಸ್ಟು ಅರಿಶಿನ ಕುಂಕುಮ ಹಚ್ಚಬೇಕು. ಹೊಸ್ತಿಲು ಪೂಜೆ ಮಾಡೋದು ಒಳ್ಳೆಯದು. ಹಾಗೆ ಮನೇಲಿರ್ತಕ್ಕಂಥ ಪ್ರತಿಯೊಂದು ಹೊಸ್ತಿಲಿಗೂ ಪೂಜೆ ಮಾಡಬೇಕು. ಹಾಗೆ ಎಲ್ಲ ಹೊಸ್ತಿಲು ಕೂಡ ಪೂಜೆ ಮಾಡಿಕೊಂಡು ಮನೇಲಿರ್ತಕ್ಕಂತಹ ಪ್ರತಿಯೊಂದು ಫೋಟೋಸ್ಗೆಲ್ಲ ಹೂನ ಇಡ್ತಾ ಬಂದೆ. ಇವತ್ತು ಗುರುವಾರ ಕೂಡ ಎಲ್ಲ ದೇವ್ರಿಗೂ ಹೂಗಳನ್ನು ಇಟ್ಟು ಎಲ್ಲ ಹೊಸ್ತಿಲಿಗೆ ಕೂಡ ಹೂವನ್ನು ಇಡ್ತಾ ಇದ್ದೀನಿ. ಪೂಜೆ ಮಾಡಿದರೆ ಏನೋ ನೆಮ್ಮದಿ ಸಿಗುತ್ತೆ. ಎಸ್ಪೆಷಲಿ ಬೆಳಗ್ಗೆ ಪೂಜೆ ಮಾಡೋದು ತುಂಬ ಒಳ್ಳೆಯದು. 10 ಗಂಟೆ ಒಳಗೆ ಎಲ್ಲ ಪೂಜೆ ಆದರೆ ತುಂಬ ಒಳ್ಳೆಯದು. ಹಾಗೆ ಹೊರಗಡೆ ತುಳಸಿ ಪೂಜೆ ಕೂಡ ಮಾಡಿ ತುಳಸಿ ಕಟ್ಟೆಗೆಲ್ಲ ಹೂ ಇಟ್ಟು ನೆಕ್ಸ್ಟು ನಮ್ಮದು ಅಂಗಡಿ ಇರೋದ್ರಿಂದ ಅಪ್ಪಾಜಿ ಅಮ್ಮ ಮತ್ತು ನಮ್ಮ ಮನೆಯವರು ಕೂಡ ಇವತ್ತು ಅಂಗಡಿಗೆ ಹೋಗಿದ್ದಾರೆ. ಸೊ ಅವ್ರಿಗೆ ಟಿಫನ್ ಮಾಡಲಿಕ್ಕಂತ ಪಡ್ಡು ಮಾಡ್ತಾಯಿದ್ದೀನಿ. ಬೇಗ ಬೇಗ ಟಿಫನ್ ಮಾಡಿದರೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಕೆಲಸಕ್ಕೆಲ್ಲ ಈಸಿ ಆಗುತ್ತೆ. ಅದಕ್ಕೆ ಪಡ್ಡು ಮಾಡಿ ಅವ್ರಿಗೆ ಬಾಕ್ಸಿಗೆ ಕಟ್ಟಿದರೆ ನಮ್ಮ ಮನೆಯವ್ರು ಬಂದು ಒಯ್ತಾರೆ. ಹಾಗೆ ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕೊಬ್ಬರಿನ ಮೊದಲು ತುರಿದಿಟ್ಕೋಬೇಕು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಸ್ವಲ್ಪ ಶುಂಠಿ, ಲವಂಗ, ಏಲಕ್ಕಿ, 1 ಕಪ್ ಕೊಬ್ಬರಿ ತುರಿ, ಆಮೇಲೆ 1 ಕಪ್ ಬೆಲ್ಲ, ನೆಕ್ಸ್ಟು ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ. ಲವಂಗ ಮತ್ತು ಶುಂಠಿ, ನೆಕ್ಸ್ಟು
ಏಲಕ್ಕಿ ಲವಂಗ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ತರಿಯಾಗಿ ಹಚ್ಕೊಳ್ಳೋಣ. ಕುಟ್ಟೋದ್ರಿಂದ ಫ್ಲೇವರ್ ಬರುತ್ತೆ ಅಂತ ಸ್ವಲ್ಪ ತುರಿಯಾಗಿ. ನೆಕ್ಸ್ಟು ಇಟ್ಕೊಂಡಿರ್ತಕ್ಕಂತಹ ಕೊಬ್ಬರಿನ ಮತ್ತು ನೆನೆಸಿ ಇಟ್ಕೊಂಡಿರ್ತಕ್ಕಂತಹ ಅಕ್ಕಿನ ಎರಡನ್ನೂ ಮಿಕ್ಸಿ ಮಾಡ್ಕೋಬೇಕು. ರುಬ್ಬಿಟ್ಕೋಬೇಕು ಅದನ್ನ. ಪೂರ್ತಿ ಸಣ್ಣವಾಗಿ ರುಬ್ಬಾರ್ದು, ಈ ಥರ ತುರಿಯಾಗಿ ರುಬ್ಕೊಂಡು ರುಬ್ಕೊಂಡ್ಮೇಲೆ ಈ ಥರ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ಅಂದರೆ 1.5 ಕಪ್ಪಷ್ಟು ನೀರು ಹಾಕಬೇಕು. ನೀರು ಹಾಕಿ ಅದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದ್ಮೇಲೆ ಅದನ್ನು ಕುಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಅದಕ್ಕೆ ಹಾಕಬೇಕು. ಅಂದರೆ ಏಲಕ್ಕಿ ಲವಂಗ ಶುಂಠಿನೆಲ್ಲ ಜಜ್ಕೊಂಡಿರ್ತೀವಲ್ಲ ಅದನ್ನ ನೀರಲ್ಲಿ ಹಾಕಬೇಕು. ಹಾಕಿ ಆದಮೇಲೆ ಫುಲ್ ಬೆಲ್ಲ ಎಲ್ಲ ಕರಗಿ ಅದು ಕುದಿ ಬರಬೇಕು. ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಈ ಥರ ಫುಲ್ ಬೆಲ್ಲ ಎಲ್ಲ ಕರಗಾದ್ಮೇಲೆ ರುಬ್ಬಿರ್ತೀವಲ್ಲ ಆ ರುಬ್ಬಿದ ಮಿಕ್ಸರ್ನ ಕುದಿಯುವಾಗ ಇದಕ್ಕೆ ಹಾಕಬೇಕು. ರುಬ್ಬಿದಷ್ಟು ಇದಕ್ಕೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲ್ಲಿ ಈ ರೆಸಿಪಿ ಗೊತ್ತಿರುತ್ತೆ. ಚೆನ್ನಾಗಿ ರುಬ್ಬಿ ಹಾಕೋದ್ರಿಂದ ಅಕ್ಕಿ ಇದಾಗಿರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಕುದ್ದು ಮೆತ್ತಗಾಗುತ್ತೆ. ಸಖತ್ತಾಗಿರುತ್ತೆ ಈ ರೆಸಿಪಿ ಮಾತ್ರ. ಒಂದ್ಸರಿ ನೀವು ಟ್ರೈ ಮಾಡಿ. ನಾನು ಫಸ್ಟ್ ಎಲ್ಲ ಲಾಗ್ ಮಾಡ್ತಿರೋದು, ಒಂದು ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ತಾ ಕ್ಲಿಯರಾಗಿ ನೀಟಾಗಿ ಮಾಡ್ತೀನಿ. ಸ್ವಲ್ಪ ಮಾತಾಡಲಿಕ್ಕೂ ಭಯ ಆಗುತ್ತೆ. ಈ ಥರ ಕುದ್ದಾದ್ಮೇಲೆ ಫುಲ್ಲೆಲ್ಲ ಕುದಿಬೇಕು. ಸ್ಮೆಲ್ ಮಾತ್ರ ಸಖತ್ತಾಗಿದೆ. ರೆಡಿ ಆಯಿತು. ಆರಿದ ಮೇಲೆ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಲ್ಲ ಹಾಲು ಹಾಕ್ಕೊಂಡು ತಿನ್ನೋದ್ರಿಂದ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಅಂದರೆ ಟೇಸ್ಟ್ ಇನ್ನೂ ತುಂಬ ಹೆಚ್ಚಿಗೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.